ಪ್ರತಿ ವಾರನೂ ನನ್ನ ಹತ್ರ 4 ರಿಂದ 5 ಥರದ 5 ಥರದ್ದು ಅಂದರೆ ನೀವೇನು ಬೇಡ ಸರ್, ಕಾಯಿ ಅಂತೂ ಇದ್ದೇ ಇರ್ತಾವ್ರಿ ನನ್ನ ಹತ್ರ. ತೆಂಗಿನಕಾಯಿ ಸರ್ ಕನಿಷ್ಠ 50 ಕಾಯಿ ಹಿಡ್ಕೊಡ್ರಿ. ಬಿದ್ದ ಕಾಯಿ ಸುಲ್ಕಂದೆ ಅಂದ್ರೆ 30 ರೂಪಾಯಿ ಮಾರೀನ್ರಿ ನಾನು. ಇದು ಚೌಳ್ರಿ, ಜವಾರಿ ಚೌಳಿ ಸರ್. ಇದು ಜವಾರಿ ಚೌಳಿ ಸರ್. ಜವಾರಿ ಚೌಳಿ, ಜವಾರಿ ಚೌಳಿ 50 ಕಾಯಿ ಹಿಡ್ಕೊಡ್ರಿ. 30 ರೂಪಾಯಿಗೆ ಒಂದು ಕಾಯಿ ಎಷ್ಟಾಗತ್ತೆ ರೀ? 1500. ಲಿಂಬೆಹಣ್ಣು 250 ಗಿಡ ಅದಾವ್ರಿ ನನ್ನ ಹತ್ರ. ಏನು ಬೇಡ್ರಿ, ನಾವು 300 ಕಾಯಿ ಹೋದು ಅಂತ ಇಟ್ಕ 3 ರೂಪಾಯಿಗೆ ಒಂದು ಹಿಡ್ಕೊಡ್ರಿ. 10 ರೂಪಾಯಿಗೆ 3 ಒಳಗಂತ ಯಾರು ಕೊಡಲ್ಲ. 300 ಕಾಯಿ 3 ರೂಪಾಯಿಗೆ ಒಂದು ಅಂದ್ರೆ 900. ಹಸಿ ಮೆಣಸಿನಕಾಯಿ 15 kg ಬರ್ತಾವ್ರಿ. 80 ರೂಪಾಯಿ ಕೆಳಗೆ ಒಟ್ಟ ಮಾರಾಗಲ್ರಿ ನಾನು. ಬಸ್ 90 ರೂಪಾಯಿದಂತ ಆದ್ನಪ್ಪ ಅಂದ್ರೆ 800 ಸರ್. ಒಂದು 10-12 kg ಬದ್ನಿಕಾಯಿ ಹಿಡ್ಕೊಡ್ರಿ. 10 ರೂಪಾಯಿ kg, ಪಾವು kg ಅಂತೂ ಮಾರೇ ಮಾರ್ತೀವಿ ರೀ ಸರ್. ಒಂದು 10 kg ಕರಿಬೇವು ಐತ್ರಿ, 40 ರೂಪಾಯಿ kg ಹಿಡ್ಕೊಡ್ರಿ. ಎಷ್ಟು ಅದು ಸರ್? 10 kg 40 ರೂಪಾಯಿ ಸರ್. 400 ರೂಪಾಯಿ. ನಿಮಗೆ ಏನೂ ಇಲ್ಲ ಅಂದ್ರೂ 4000 ರೂಪಾಯಿ ಅಂತರೂ ಒಂದು ವೀಕಿಗೆ ವಾರ ಹೇಳ್ತಾವೆ. ಒಂದು ನನಗೆ ಭಾಳ ಏನು ಬೇಕಾಗಿಲ್ಲ ರೀ, 10 ರಿಂದ 15 kg ಸಿಗಲ್ರಿ. 2 ಸಾಲಿಗೆ 450 ರೂಪಾಯಿ ಸಿಗುತ್ತೆ ರೀ. ಅದು 10 kg ಸಿಗಲ್ರಿ ನನಗೆ. ಹೆಚ್ಚಿಗೆ ಜರೂರತ್ತಿಲ್ಲ ಸರ್. ನಾನು ತರಕಾರಿ ನಾನೇ ಮಾಡ್ತೀನಿ. ಜಮೀನು ಸರ್ ಇದು 4 ಎಕರೆ ಜಮೀನೊಳಗೆ 1.5 ಎಕರೆ ತರಕಾರಿ ಮಾಡ್ಕೊಳಕತ್ತೈತ್ರಿ ಇದ್ರಾಗ. ತರಕಾರಿ ಸರ್. ಹಾಂ, ನಾವು ಪರ್ಮನೆಂಟ್ ಬೆಡ್ ಸಿಸ್ಟಮ್ ಮಾಡ್ಕೊಂಡಿವ್ರಿ. ಪರ್ಮನೆಂಟ್ ಬೆಡ್ ಸರ್ ಇದು. ಪರ್ಮನೆಂಟ್ ಬೆಡ್ ಅದು. ಆ ಪರ್ಮನೆಂಟ್ ಬೆಡ್ಡಿನಲ್ಲಿ ಯಾವುದೇ ಥರದ್ದು ಉಳಿಮೆ ಇಲ್ಲ. ಉಳಿಮೆನೇ ಇಲ್ಲ ಸರ್. ಈ ಉಳಿಮೆ ಇಲ್ಲ. ಈ ಮಧ್ಯದಲ್ಲಿ ಏನು ಈ ಹರಿತರ ಮಾಡಿವಲ್ರಿ ಇದನ್ನ, ಇಲ್ಲಿ ಸ್ವಲ್ಪ ಅಥವಾ ಈಗ ಸೈಕಲಲ್ಲಿ ಇದು ನೋಡಿತಿರ್ತೀವಿ ನೋಡ್ರಿ, ಗಡ್ಡಿ ಥರ, ಆ ಥರ ಹೊಡಿತಿರ್ತೀವಿ. ಇಲ್ಲಾಂದ್ರೆ ನಂದು ಈ ಮಿನಿ ಟ್ಯಾಕ್ಟ್ರಿ ಐತ್ರಿ, ಈ ಹೊಡಿತಾರ ಅವರು. ಇದನ್ನಿಷ್ಟು ಹರಿತರ ನಾವು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಮುಗಿದೋಯ್ತ್ರಿ. ಇವಾಗ ಈಗ ಸದ್ಯ ಒಂದು 30 ಥರದ್ದು ಬೆಳೆ ಐತ್ರಿ ಇದ್ರಾಗ. 30 ಥರದ್ದು. ಎಷ್ಟು ಗುಂಟೆದಾಗ ಸರ್ ಇದು? ಇದು 1.5 ಎಕರೆದಾಗ. 1.5 ಎಕರೆದಾಗ ಸರ್ 30 ಸರ್. ಏನೇ ಇರ್ಬೋದು ಸರ್? ಸರ್ ಇದ್ರಾಗ ಮೆಣಸಿ ಗಿಡ ಐತ್ರಿ, ಆನಂತರ ಬದ್ನಿ ಗಿಡ ರೀ, ಆನಂತರ ಹಾಗಲ, ಆಮೇಲೆ ಈರುಳ್ಳಿ, ಆಮೇಲೆ 1 ಪಕೆಟ್ ಮೆಕ್ಕೆಜೋಳ ಐತ್ರಿ. ಆಮೇಲೆ ತರಕಾರಿ ಜೊತೆಗೆ ಧಾನ್ಯಗಳನ್ನು ಬೆಳಿತೀವ್ರಿ ಇದ್ರಾಗ. ತರಕಾರಿ ಏನಪ್ಪ ಅಂದ್ರೆ ಬರೀ ತರಕಾರಿ ಅಂತ ಅಲ್ಲ ಸರ, ಧಾನ್ಯಗಳನ್ನು ಬರ್ತಾವೆ ಅದ್ರಾಗ. ಸಜ್ಜಿ, ನವಣಿ, ಆಮೇಲೆ ಇದು ಉದ್ದು, ಹೆಸರು, ತೊಗರಿ ಸರ್. ಸಗಣಿ ಮಹತ್ವ ಗೊತ್ತಾಗಲ್ದು, ಗೋಮೂತ್ರದ ಮಹತ್ವ ಗೊತ್ತಾಗಲ್ದು, ಅಥವಾ ಈ ತ್ಯಾಜ್ಯಗಳ ಮಹತ್ವ ಗೊತ್ತಾಗಲು. ಇದಕ್ಕೆ ಈ ತ್ಯಾಜ್ಯಗಳಾತು, ಸಗಣಿ, ಗೋಮೂತ್ರ ಇದರಷ್ಟು ಶ್ರೇಷ್ಠವಾಗಿದ್ದು ಮಾರುಕಟ್ಟೆ ಒಳಗೆ ಎಲ್ಲಿ ಸಿಗಲ್ಲ ಸರ್. ನೀವು ಕಂದಾಯ ಇಲಾಖೆ ನೌಕರಿ ಮಾಡೋರು, ಅದು ಬಿಟ್ಟು ಈ ಕೃಷಿ ನಿಮ್ಮನ್ನ ಇಲ್ಲ ಸರ್. ನಾನು ಗಟ್ಟಿಯಾಗಿ ಹಿಡಿತೆ. ಏನು ಸರ್ ಈ ಕೃಷಿ ನಿಮ್ಮನ್ನ ಹೆಂಗೆ ಗಟ್ಟಿಯಾಗಿ ಹಿಡಿತೆ? ನನಗೆ ರಾಸಾಯನಿಕ ಕೃಷಿ ಮಾಡಿದಾಗ ಇದನ್ನು ಬಿಟ್ಟು ಅದಕ್ಕೆ ಅದ ಉತ್ತಮ ಅಂತಂದು ಗೊಂದಲದಾಗನ ನಾನು ಬದುಕಿದ್ದು ನಿಜ ರೀ. ಗೊಂದಲ ಇಲ್ಲ. ಅಷ್ಟು ವರ್ಷ ಅಲ್ಲಿ ಇಲಾಖೆ ಒಳಗೆ ನಾವು ಮುಂದುವರಿಯೋಕ್ಕೆ ಕಾರಣ ಏನಂದ್ರೆ ಗೊಂದಲನ ರೀ. ಇದರ ಲಾಭ ಐತೆ ಇಲ್ಲೋ. ನಾವು ಭೂಮಿಯನ್ನು ಆಳವಾಗಿ ಯೋಚನೆ ಮಾಡಿದಾಗ, ನಾವು ಪ್ರಕೃತಿಯನ್ನು ಸರಿಯಾಗಿ ಯೋಚನೆ ಮಾಡಿದಾಗ ಇದ್ರಾಗ ಐತಿ, ಇದ್ರಾಗ ಪರಿಪೂರ್ಣವಾಗಿ ಬಿದ್ದು ಮಾಡಿದ್ರೆ ಅಂದ್ರೆ ಖಂಡಿತ ಐತ್ರಿ. ಒಬ್ಬರ ಎಣ್ಣೆ ಯಾರಿಗೆ ದುಡ್ದಿದ್ದು 8 ವರ್ಷ ಸರ್. ಸ್ವಂತ ತಾನಾ ದುಡ್ದು ಕೊಡಕತ್ತಿರೋದು ಈ 3 ವರ್ಷ. 3 ವರ್ಷ ಸರ್. 8 ವರ್ಷದ ಲಾಭ ಹೆಂಗಿತ್ತು? 3 ವರ್ಷದ ಲಾಭ ಹೆಂಗೈತೆ ಸರ್? ಏನು ಸರ್, ಇದನ್ನ ಹರ್ಕೊಂಡು ಹೋಗೋದು ಮಾರೋದು ಆಟ ಇದ್ರಾಗ ಲಾಭ. ಇದ್ರಾಗ ಹರ್ಕೊಂಡು ಹೋಗೋದು ಮಾರೋದು. ಪ್ರಕೃತಿಯಿಂದ ದಿನಾಲು ಕೈ ಮುಗಿದು ಕೇಳೋದ್ರಿ, ನಿನಗೆ ಅಲ್ಲ ಅದು ಕೆಲಸ ಮಾಡಾಗಲ್ಲ, ನನಗೆ ನೀನು ಏನು ಹೇಳ್ತೀವಿ ಅದೇ ಪದ್ಧತಿನ ಮಾಡ್ತೀವಿ. ನೀ ಹೆಂಗೈತಿ ಹಂಗೆ ನೀನು ಏನು ಕೇಳ್ತೀವಿ ಅದೇ ಪದ್ಧತಿನ ಮುಂದುವರಿತೀವಿ. ನಿಮಗೆ ತೊಂದರೆ ಕೊಡಾಗಲ್ಲ. ನನಗೆ ಬೇಕಾಗಿರೋದು ಸ್ವಲ್ಪ ಲಿಂಬೆ ಹಣ್ಣು, ಕಾಯಿ, ತರಕಾರಿ ಅದಷ್ಟು ಬಂದ್ಬಿಟ್ರೆ ಸಾಕು. ಉಳಿದಿದ್ದನ್ನು ಅದು ಏನೋ ನಡಿಲಿ ಅಲ್ಲಿ ಅದಕ್ಕೆ. ಆಮೇಲೆ ತನಗೆ ಬೇಕಾಗಿದ್ದನ್ನು ಮಾಡ್ಕೊತಿರ್ತೈತೆ ಸರ್ ಅದು ಪ್ರಕೃತಿ ಭೂಮಿ. ಇಲ್ಲಿ ನನಗೆ ಬೇಕಾಗಿದ್ದನ್ನು ಏನೋ ಮಾಡೋಕ್ಕೆ ಹೋಗಿ ಕೆಡೋದ್ರಿ ನಾವು ಕೆಟ್ಟು ಅಂತಿಮವಾಗಿ ನಾಶ ಆಗೋದು ನಾನು ರೀ. ಪ್ರಕೃತಿ ಹೊಂದ್ಕೊಂಬಿಡ್ತೀರಿ ಅದು. ಈ ನೋಡ್ರಿ, ಇಷ್ಟೆಲ್ಲ ಕಸದ ನಡುವೆ
ಇದನ್ನ ಇಟ್ಟೆ. ಇದು ಯಾವುದು? ಗುರೆಳ್ಳು. ಮತ್ತು ಇಂಥ ಪರಿಸರದೊಳಗೆ ಅದು ಬೆಳಿತೈತೆ ಅಂದ್ರೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಸರ್? ಅದನ್ನ ಅದು ತಾನಾಗೆ ಬೆಳಿತೈತಿ ಅಂದ್ರೆ ಇದನ್ನು ಕುಂತ್ಕೊಂಡು ಈ ಮಣ್ಣಿಗೆ ಅದು ಬೆಳೆಯಲ್ಲ, ಈ ಮಣ್ಣಿಗೆ ಹಿಂಗೆ ಬೆರೆಯಲ್ಲ, ಅದನ್ನೆಷ್ಟು ಕಲಿಯೋದ್ರಾಗ ನಾವು ಮುದುಕಾಗಿ ಹೋಗ್ಬಿಡ್ತೀವಿ ರೀ. ಒಂದು 250 ಲಿಂಬಿ ಐತೆ ಸರ್. 14 ವರ್ಷದ ಗಿಡ. 14 ವರ್ಷದ್ದು 250 ಗಿಡ ಐತೆ ಸರ್ ಇದು. ಒಂದು 20 ಸಪೋಟ ಇದೆ ಸರ್. ಇದು ಕೂಡ ಒಂದು 12-14 ವರ್ಷದ ರೀ ಇದು. ಒಂದು 20 ಇವು ಅದಾವೆ ರೀ, ಜಂಬೂ ನೀರಳೆ ಅದಾವೆ ಸರ್. ಒಂದು 100 ಕರಿಬೇವು ಗಿಡ ಅದಾವೆ ಸರ್, ಕರಿಬೇವು. ಇವು ಒಂದು 100 ತೆಂಗಿನ ಗಿಡ ಅದಾವೆ ಸರ್. ಇದೇ ತೋಟದಾಗ ಸರ್, ಇದೇ ತೋಟದಾಗ. ನಾನು ಈಗ ಅದು 1.5 ಎಕರೆನ ತರಕಾರಿ ಇದಕ್ಕೆ 6-7 ಸಾವಿರ ಕಾಯಿ ಬರುತ್ತೆ ಸರ್. ಒಂದು ಗಿಡ ಅದೆಲ್ಲ ಬೇಡ ಸರ್, 1,000 ಹಿಡ್ಕೊಂಡ್ಬಿಡ್ರಿ ನೀವು. ಅವರು ಹಂತಕ್ಕೆ ನಾವು ಹೋಗಿಲ್ಲ ಅಂದ್ಕೊಳ್ಳೋಣ. ನಂದೀಗ 1500ರಿಂದ 2,000 ಕಾಯಿ ಬರುತ್ತೆ, ಅದು ಬೇಡ. 1,000 ಕಾಯಿ ಹಿಡ್ಕೊಂಡ್ಬಿಡಣ್ರಿ. 2 ರೂಪಾಯಿ ಆದ್ರೆ 150 ಅಲ್ಲ, ಒಂದು ಹೆಚ್ಚು ಕಡಿಮೆ ಆಯಿತು ಅಂತ ಇಟ್ಕೊಳ್ರಿ. ಒಂದು ಗಿಡ ಸಣ್ಣದು ದೊಡ್ಡದು ಅಂತ 200 ಹಿಡ್ಕೊಳ್ರಿ. ಒಂದು ಗಿಡ 1,000 ಬಿಟ್ಟು 700 ಗಿಡಕ್ಕೆ 2 ಲಕ್ಷ ಕಾಯಿ ಆಗತ್ತೆ ರೀ. ಇದ್ರ ಗತಿ 2 ಸಲ ಬಿಡುತ್ತಂತ ಇಟ್ಕೊಳ್ರಿ. 4 ಲಕ್ಷ. ಒಂದು ಟೈಮಿಗೆ 4 ಲಕ್ಷ ಸರ್. 1 ರೂಪಾಯಿ ಮಾರಿದ್ರೆ 4 ಲಕ್ಷ ಸಿಗ್ಬೋದು. 4 ಲಕ್ಷ. 2 ರೂಪಾಯಿ ಮಾರಿದ್ರೆ 8 ಲಕ್ಷ. ಒಂದು ತೆಂಗಿನ ಗಿಡ 1 ವರ್ಷಕ್ಕೆ ಬೇಡ್ರಿ. ಈ ಸದ್ಯ ಎಷ್ಟು ಕದಾವು ಈಗ ಅಲ್ಲಿ ಈಚೆ ಕಡೆ? 200 ಕಾಯಿ ಈ ಸದ್ಯ ಅದು. ಅದೆಲ್ಲ ಬೇಡ. ಒಂದು ವರ್ಷಕ್ಕೆ 150 ಲೆಕ್ಕ ಹಾಕ. ಒಂದು ವರ್ಷಕ್ಕೆ ಈ ಸದ್ಯ 150. ಅದೆಲ್ಲ ಬೇಡ. ಒಂದು ವರ್ಷಕ್ಕಂತ 150 ಕೊಡ್ತಾವ ಬಸವ? ಕೊಡ್ತಾವ? 100 ಗಿಡಕ್ಕೆ ಎಷ್ಟಕ್ಕವು? 150 ಹಿಡ್ಕೊಂಡೀನಿ. 15,000 ಕಾಯಿ. 15,000 ಕಾಯಿ ರೀ. 26 ರೂಪಾಯಿ ಹಿಡ್ಕೊಡ್ರಿ. ಒಂದು 3 ಲಕ್ಷ ಆಗುತ್ತೆ ಸರ್. ಒಂದು ಸಸ್ಯ ಬದುಕಬೇಕಾದ್ರೆ ಪ್ರಮುಖ 3 ವಿಷಯಗಳು ಬೇಕ್ರಿ. ಒಂದು ಸಾವಯವ ಅಂಶ, ಒಂದು ಜೀವಾಂಶ, ಒಂದು ತೇವಾಂಶ. ಬರೀ ನೀರು ಕೊಟ್ರೆ ಬರೀ ತೇವಾಂಶ ಅಷ್ಟೇ ಅಲ್ಲ, ಜೀವಾಂಶ ಅಂದರೆ ಸೂಕ್ಷ್ಮ ಜೀವಿಗಳು ಬೇಕು, ತೇವಾಂಶ ಬೇಕು, ಆನಂತರ ಸಾವಯವ ಅಂಶ. ಈ 3 ಅಂಶಗಳು ಬೇಕು. ಈಗ ಮತ್ತೆ ಹೇಳ್ಬೇಕಂದ್ರೆ ಸರ, ಇಲ್ಲಿ ನೋಡ್ರಿ, ಈಗ ಇಲ್ಲಿ ಬದ್ನಿ ಗಿಡ ಇಟ್ಟಿನಿ ಸರ್ ಆಲ್ರೆಡಿ. ಈಗ ಇಲ್ಲಿ ಬದ್ನಿ ಐತ್ರಿ. ಇದು ಮತ್ತೆ 2 ಸಾಲು ಮೆಣಸಿ ಗಿಡ ಐತ್ರಿ. ಅಲ್ಲಿ ಇದ್ರಾಗ ಟಮಾಟಿನ ಐತಿ, ಇಲ್ಲಿ ಬದ್ನಿನ ಐತಿ. 100 ಬೀಜ ಇಟ್ಟಿವಿ ಏನಪ್ಪ ಅಂದ್ರೆ, ಒಂದು 100 ಬೀಜ ಇಟ್ಟಿವಿ ಏನಪ್ಪ ಅಂದ್ರೆ 20-30 ಉಳಿದು ಅಂದಪ್ಪ ಅಂದ್ರೆ ನಾವೇನು ಮಾಡಿಬಿಡ್ತೀವಿ, ನಾಟಿಗೆ ಸರಿ ಇಲ್ಲ ಅಂದ್ರೆ ಉಳಿದಿದ್ದು ತೆಗೆದು ಹಾಕಿಬಿಡ್ತೀವಿ. ಆ 20 ಏನಿರ್ತಾವಲ್ಲ ಸರ್, ಪ್ರಕೃತಿಗೆ ಅಡ್ಜಸ್ಟ್ ಆಗಿ ಬದುಕಿಬಿಟ್ಟಿರ್ತಾವ. ಅವನ್ನ ಕಳ್ಕೋಬಾರ್ದು, ಅದು ತಾನಾಗೆ ಉಳ್ಕೊಂಬಿಟ್ಟಿರ್ತೈತ್ರಿ. ಅದು ನಾವು ಎಲ್ಲಿ ಒಗ್ಗುಣಿ ಹೋಗಿರುತ್ತೋ ಅವಕ್ಕೆ ಬೇರೆ ಹಾಕಕ್ಕೆ ಪ್ರಯತ್ನ ಮಾಡ್ಬೇಕು. ಉಳ್ಕೊಂಡಿದ್ದನ್ನ ನಾವು ತೆಗಿಬಾರ್ದು ಅಂತ ಸರ್. ಈ ಕಾನ್ಸೆಪ್ಟ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ನಿಮಗೆ? ನಾನು 3ನೇ ವರ್ಷ ರೀ. ಈಗ ಅದು ನವಣ್ರಿ. ಈಗೇನು ನವಣಿ ಕಾಣುತ್ತಲ್ಲ, ಇದು ಹಾಕಿದ್ದಲ್ಲಿ ಇದು ಉಳಿದು ಬಿದ್ದಿದ್ದು, ಉಳಿದು ಬಿದ್ದಿದ್ದು. ಇದು ಹಾಕಿದ್ದಲ್ಲ, ವಾಪಸ್ ಬಿದ್ದು ತಾನ ಹೊಳ್ಳಿ ಹುಟ್ಟಿದ್ದದು. ಬಿಟ್ಬಿಡ್ರಿ ಅದನ್ನ ಹಂಗ ನಾನು, ಅದು ಉಳ್ಕಂತದು. ಸರ್ ಯಾರ ಪ್ರಭಾವ ಸರ್ ಇದು? ನಮ್ಮದು ಪುಕಾವೋಕೋ, ಮಸನೋಬ ಪುಕಾವೋಕೋ ಹೇಳ್ತಾರೆ ಅವರು. ಈಗ ಮಣ್ಣು ಯಾವಾಗ ಇದು ಆಗುತ್ತಂದ್ರೆ ಇಲ್ಲಿ ಇದು ಆರೋಗ್ಯವಾಗಿ ಇಲ್ಲಿ ನೋಡಿ ಸರ್, ಮ್ಯಾಲೆ ಹೆಂಗೆ ಕಾಣಿಸುತ್ತೆ. ಏನು ನೀರು ಬಿಡ್ಬೇಕು ಈಗ ಅರ್ಜೆಂಟಿಗೆ. ಒಂದು ಸಸ್ಯ ಬದುಕಬೇಕಾದ್ರೆ ಪ್ರಮುಖ 3 ವಿಷಯಗಳು ಬೇಕ್ರಿ. ಒಂದು ಸಾವಯವ ಅಂಶ, ಒಂದು ಜೀವಾಂಶ, ಒಂದು ತೇವಾಂಶ. ಬರೀ ನೀರು ಕೊಟ್ರೆ ಬರೀ ತೇವಾಂಶ ಅಷ್ಟೇ ಅಲ್ಲ, ಜೀವಾಂಶ ಅಂದರೆ ಸೂಕ್ಷ್ಮ ಜೀವಿಗಳು ಬೇಕು, ತೇವಾಂಶ ಬೇಕು, ಆನಂತರ ಸಾವಯವ ಅಂಶ. ಈ 3 ಅಂಶಗಳು ಬೇಕು. ಈಗ ಯೂರಿಯಾ, ಈ ಉದಾಹರಣೆಗೆ ನಿಮಗೊಂದು ಹೇಳ್ತೀನಿ ರೀ, ಈ ಮೆಕ್ಕೆಜೋಳ, ಈ ನವಣಿ ಒಳಗೆ ಅನೇಕ ಪೋಷಕಾಂಶಗಳದಾವು ಅಂತಂದು ಹೇಳ್ತಾರೆ ರೀ. ಇದನ್ನು ತಿಂದರೆ ಶಕ್ತಿ ಬರುತ್ತಾ, ಇದ್ರೊಳಗೆ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲವೂ ಸಿಗ್ತಾವು ಅಂತ ಹೇಳ್ತಾರೆ. ಇದ್ರೊಳಗೆ ಎಲ್ಲವೂ ಸಿಗ್ತಾವು ಅನ್ನೋದಾದ್ರೆ ಇದ್ರೊಳಗೆ ಇದ್ರನ ಇಲ್ಲಿ ಬಂದಿರುತ್ತನ್ರಿ. ಅದು ಗರಿಯಾಗಿದ್ರೆ ಅಲ್ಲಿ ಮೇಲೆ ಬಂದಿರುತ್ತೆ.
ಇದ್ರಾಗ ಕಾಳು ಕಡಿಗೆ ಎಲ್ಲದು ಶಕ್ತಿ ಇರ್ತ ಅನ್ನಪ್ಪ ಅಂದ್ರೆ ಇದ್ರೊಳಗೆ ಅದು ಇದ್ರನ ಇಲ್ಲಿ ಬಂದಿರುತ್ತನ್ರಿ. ಹೌದು ಸರ್. ಮತ್ತು ಇದು ನೆಲಕ್ಕೆ ಹಾಕಿದ್ನಪ್ಪ ಅಂದ್ರೆ ಅದು ಬರ್ತಾನೆ. ಈಗ ಯೂರಿಯಾ ತಂದ್ರೆ ಏನಾಗತ್ತೆ ರೀ, ಯೂರಿಯಾ ಅಷ್ಟ ಕೊಟ್ಟಿರ್ತಾರ. ಹಾಂ ಸರ್. ಇದ್ರಾಗ ಎಲ್ಲ ಥರದ್ದು ಪೋಷಕಾಂಶಗಳೇ ಇರುತ್ತೆ ಇದ್ರಾಗ. ಇದನ್ನು ಹಾಕಿದಾಗ ಸಹಜವಾಗಿನ ಭೂಮಿ ಫಲವತ್ತಾಗತ್ತೆ. ಆಮೇಲೆ ಸರ ಇನ್ನೊಂದು ಪದ್ಧತಿ ಏನಂದ್ರೆ ಈ ಥರ ಭೂಮಿನ ಬಿಡಬಾರ್ದು. ಹಿಂಗೆ ಒಣ ಭೂಮಿನ ಯಾವತ್ತೂ ಬಿಡಬಾರ್ದು. ಒಣ ಭೂಮಿ ಯಾವತ್ತೂ ಬಿಡಬಾರ್ದು. ಹಿಂಗೆ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀರಿನ ಹನಿಗಳು ನೇರವಾಗಿ ಬಿದ್ದಾಗ ಮಣ್ಣಿನ ಕಣಗಳು ಚದುರ್ತಾವು. ಮಣ್ಣಿನ ಕಣಗಳು ಚದುರಿಸಿ ರಾಡಿಯಾಗಿ ನೀರಿನ ಜೊತೆಗೆ ಮುಂದೆ ಹರ್ಕೊಂತ ಹೋಗುತ್ತದು ಒಣ ಭೂಮಿನ. ನಾವು ಈ ಥರ ಮಣ್ಣಿಗೆ ಇದನ್ನು ಹಾಕಿದಾಗ ಇಲ್ಲಿ ನೀರು ಬಿತ್ತು ಅನ್ನಪ್ಪ ಅಂದ್ರೆ ಇದು ತೊಯ್ತೈತ್ರಿ. ತೋದು ಕೆಳಗಡೆ ನಿಧಾನವಾಗಿ ಭೂಮಿನ ತೋಸುತ್ತ ನಿಧಾನವಾಗಿ. ಆಮೇಲೆ ಪುನಃ ಮಳೆ ನಿಂತ ಮೇಲೆ ಜಲ್ದಿ ಆರಲ್ಲ. ಈಗ ಸ್ವಲ್ಪ ಹೆಚ್ಚು ಕಡಿಮೆ 3 ದಿವಸ ಆಗಿರ್ಬೇಕು ನಮ್ಮದು ಮಳೆ ಹೋಗಿ. ಈಗಿರೋ ಇದ್ರ ಪ್ರಕಾರ ಇನ್ನೂ ಒಂದು ವಾರ ತನಕ ಏನು ಅವಶ್ಯಕತೆನೇ ಇಲ್ಲ ಸರ್. ಇಲ್ಲ ವಾರ ಅಂದ್ರೆ ಸಹಿ, 10 ದಿವಸ ಅಂದ್ರೆ ಸಹಿ. ಬಟ್ ಇಲ್ಲಿ ಅಲ್ಲೇ ಒಣಗಿಬಿಟ್ಟಿರುತ್ತೆ ಇಲ್ಲಿ. ಆಮೇಲೆ ಬಿಸಿಲು ನೇರವಾಗಿ ಹಿಂಗೆ ಬೀಳೋದ್ರಿಂದ ಇಲ್ಲಿ ಸೂಕ್ಷ್ಮ ಜೀವಿಗಳು ಇರಲ್ಲ ರೀ. ಹಿಂಗಿರೋದಕ್ಕೆ ಸಾಧ್ಯನೇ ಇಲ್ಲರಿ ಅಲ್ಲಿ. ಹಾಗಾಗಿ ಇಲ್ಲಿ ನಾವು ಸೂಕ್ಷ್ಮ ಜೀವಿಗಳೂ ಇಲ್ಲ, ಇಲ್ಲಿ ಸಾವಯವಾಂಶನೂ ಇಲ್ಲ ಅಂದಾಗ ನಾವು ಕೃತಕವಾಗಿ ಕೊಡಲೇಬೇಕಾಗತ್ತೆ. ಯೂರಿಯಾನು ಕೊಡಬೇಕು, DAPನೂ ಕೊಡಬೇಕು. ಈಗ ನೀವು ನೋಡೋ ಪ್ಲಾಟು ನಾನು 2 ವರ್ಷದಿಂದನೂ ಒಂದು ಯೂರಿಯಾ ಹಾಕಿಲ್ಲ, ಒಂದು DAP ಹಾಕಿಲ್ಲ, ಒಂದು ಪೊಟ್ಯಾಶ್ ಹಾಕಿಲ್ಲ. ಇಲ್ಲೇನು ಕಾಣುತ್ತಲ್ರಿ ಇಲ್ಲಿ ಇದಿಷ್ಟಕ್ಕೂ ಏನೊಂದು ಹಾಕಿಲ್ಲ ನಾನು. ಚಿಕ್ಕು ಗಿಡಕ್ಕಿಲ್ಲ ಯಾವುದು, ಒಂದು DAP ಆಯ್ತು, ಯೂರಿಯಾ ಆಯ್ತು, ಏನೊಂದು ಹಾಕಿಲ್ಲ. ಎಲ್ಲಿ ಕಸ ಕಡ್ಡಿ ಕಾಣುತ್ತೋ ಸುಮ್ಮನೆ ತೊಗೊಂಬಂದು ಹಾಕ್ಯಂಡಿ ನಾನು. ಸರ್ ನೀವು ಅವಾಗಲೇ ಮಾತಾಡ್ತಾ ಅಂದ್ರೆ ನಮ್ಮನ್ನ ಕಸ ಕಡ್ಡೆ FT ಅಂದ್ರೆ ಹೆಂಗೆ ಸರ್ FT? ಈಗ ಒಂದು ಯೂರಿಯಾ ತರ್ತೀವ್ರಿ ನಾವು. ಈ ಥರ ಬೈಲಿಗೆ ನಾವು ಗಿಡಗಳನ್ನು ಬೆಳೆಸ್ತೀವಿ ರೀ. ಗಿಡಗಳನ್ನು ಬೆಳೆಸಿದಾಗ ಅದು ನೇರವಾಗಿ ಆ ಯೂರಿಯಾ ತೊಗೊಂಡು ಆಗಿನ ಮಟ್ಟಿಗೆ ಬೆಳೆದು ಬಿಡ್ತೀರಿ. ಅದು ಅದನ್ನು ಕಿತ್ತೊಗೊಂಡು ಬಿಟ್ಲೆ ಮತ್ತೆ ನಾವು ಗಡ್ಡಿ ಎಡಿ ಆಮೇಲೆ ಹರಗೋದು ಬಿತ್ತೋದು ಎಲ್ಲ ಭೂಮಿನ ಉಳುಮೆ ಮಾಡಿದಾಗ ಅದು ಬಿಸಿಲಿಗೆ ಎಲ್ಲದು ಹೋಗ್ಬಿಡ್ತೀರಿ. ಅದು ಹೋಗ್ಬಿಡ್ತೀರಿ. ಅದು ಪೋಷಕಾಂಶಗಳು ಏನು ಉಳಿಯಲ್ಲ ಸರ್ ಅಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ ಅನ್ನಪ್ಪ ಅಂದ್ರೆ ನಿರಂತರವಾದ ಅದು ಉಳಿಕೆಗಳು, ಈ ತ್ಯಾಜ್ಯಗಳು ಏನಿರ್ತಾವಲ್ಲ ಅದು ಮೇಲೆ ಬಿದ್ಕಂತ ಹೋಗುತ್ತೀರಿ. ಅದು ಇದು ನಾನು ಮಾಡಿದ್ದಲ್ಲ ಸರ್, ಇದು ಗೊಬ್ಬರ ಮನುಷ್ಯ ಮಾಡಿದ್ದು, ಇದು ಪ್ರಕೃತಿನ ಮಾಡಿಕೊಂಡಿದ್ದು. ಈ ಮಣ್ಣಿನ ಗುಣಧರ್ಮಕ್ಕೆ ಈ ವಾತಾವರಣಕ್ಕೆ ಹೊಂದಿಕೆ ಆಗಿಬಿಟ್ಟಿರ್ತೈತ್ರಿ. ಅದು ಬ್ಯಾಸಿಗೆಯಾಗೂ ಅಲ್ಲೇ ಇರುತ್ತಾ, ಮಳೆಗಾಲದಾಗೂ ಅಲ್ಲೇ ಇರುತ್ತಾ, ಚಳಿಗಾಲದಾಗೂ ಅಲ್ಲೇ ಇರುತ್ತೆ. ಅದು ತೇವಾಂಶ ಸಿಕ್ಕ ತಕ್ಷಣ ಅದು ಗೊತ್ತಿರ್ತಾ ಈ ನಂದು ಬೆಳವಣಿಗೆ ಹಂತ ಬಂತು ಅಂತ ಬೆಳೆದು ಬಿಡುತ್ತದು. ನನ್ನ ಪ್ರಕಾರ ಸರ ಈ ಕಸ ಕಡ್ಡಿ ಏನದಾವಲ್ರಿ, ಈ ಮಣ್ಣಿನ ಮೂಲ ಬೆಳೆಗಳವು. ಕಸ ಕಡ್ಡಿ ಮಣ್ಣಿನ ಮೂಲ ಬೆಳೆಗಳು ಇವು ನಾವು ಕೃತಕವಾಗಿ ಮನುಷ್ಯ ನನಗೆ ಬೇಕಾಗಿ ಬೆಳೆಯೋದಕ್ಕೆ ಕಷ್ಟಪಡ್ತಕ್ಕಂಥ ಬೆಳೆಗಳು ರೀ. ನಾವು 3 ತಿಂಗಳ ಬೆಳೆ ಕಟಾವು ಮಾಡ್ತೀವಿ, ಹರಗ್ತೀವಿ. ಈಗ ಅದ್ರ ಬೀಜ ಬ್ಯಾಸಿಗೆಯಾಗ ಅಲ್ಲೇ ಬಿದ್ದಿರುತ್ತೆ ರೀ, ಚಳಿಗಾಲದಾಗನ ಅಲ್ಲೇ ಬಿದ್ದಿರುತ್ತೆ ರೀ. ಇದ್ರ ಬೀಜ ನಮ್ಮ ಮನೆಗೆ ಇರ್ತಾವ್ರಿ. ಅವಾಗ ಆ ವಾತಾವರಣಕ್ಕೆ ಹೊಂದ್ಕೊಂತಿರ್ತೈತ್ರಿ ಅದು. ಅಲ್ಲಿ ಈ ಬೀಜ ಮನೆಗೆ ಇಟ್ಕೊಂಡಿರ್ತೀವಿ, ಈ ಬೀಜ ಅಲ್ಲೇ ಇರುತ್ತೆ. ಅದಕ್ಕೆ ಗೊತ್ತಿರ್ತಾ ಇದು ಮಳೆಗಾಲ, ಇದು ಚಳಿಗಾಲ. ಅದು ಮಳೆ ಬಿದ್ದ ತಕ್ಷಣ ಯಾರನ್ನ ಕೇಳಲ್ಲ, ಅದು ಸಹಜವಾಗಿ ಬೆಳೆದು ಬಿಡ್ತಾ. ಇಲ್ಲಿ ಚಳಿಗಾಲದಾಗ ಬ್ಯಾಸಿಗೆಯಾಗ ನಮ್ಮ ಮನೆಗೆ ಕುಂತಿರ್ತಾವೆ, ಇಲ್ಲ ಅಂಗಡಿಯಾಗ ಇರ್ತಾವ್ರಿ ಇವು. ಇದು ಹೆಂಗೆ ಬೆಳಿತೈತಿ ಇದನ್ನು ನಾನು ಇಲ್ಲಿ ಅದೇ ಥರನ ಇಲ್ಲಿ ನೋಡ್ರಿ, ಇದು ಒಂದು ಮೆಣಸಿನ ಗಿಡ ಹುಟ್ಟೈತಿ ಇಲ್ಲಿ. ತಾನಾಗೆ ಹುಟ್ಟೈತಿ ಅಂದಾಗ ಅದನ್ನು ಭಾಳ ಅಚ್ಚುಕಟ್ಟಾಗಿ ಬೆಳೆಸ್ಕೊಂಡು ಹೋಗ್ಬಿಟ್ರೆ ತನ್ನಾಟಕ್ಕೆ ತಾನು ಬೆಳಿತಿರ್ತದೆ. ತಾನ ಬೆಳೀತದೆ, ಅದಕ್ಕೇನೇ ಬೇಡ್ರಿ. ಇದನ್ನ ಒಂದ ಹುಟ್ಟೈತಿ, ಇದು ಉಪಯೋಗ ಇಲ್ಲ ಅಂತ ಇನ್ನು ಕಿತ್ತು ಬಿಟ್ಟಿವಿ ಏನಪ್ಪ ಅಂದ್ರೆ ನನ್ನ ಬೀಜ ಹುಟ್ಟಬೇಕಾದ್ರೆ ಭಾಳ ಕಷ್ಟ ಇರ್ತಾರೆ. ಅಲ್ಲಿ ನಾವು ಊರಿಸಿದ್ರೆ ಭಾಳ ಕಷ್ಟ ಹುಡ್ತೈತೆ. ನಾವು ಅಲ್ಲಿ ಏನೈತಲ್ಲ ಸರ ಅದನ್ನು ಇಲ್ಲಿ ಕಾಪಿ ಮಾಡ್ತಾ ಹೋಗ್ಬಿಟ್ರೆ ಸಾಕು. ಇಲ್ಲಿ ಬದುನ್ಯಾಗ ಏನೈತಿ, ಬದುನ್ಯಾಗ ಏನು ಆಗಕತ್ತೈತಿ, ನ್ಯಾಚುರಲಾಗಿ ಏನು ಮಾಡುತ್ತೆ ಅದರಂಗೆ ನ್ಯಾಚುರಲಾಗಿ ಬಿಡ್ಬೇಕ್ರಿ. ಈಗ ಇಲ್ಲಿ ನೋಡಿ ಸರ್, ಇದು ಕಸ ಅಂತ ಹೇಳ್ತೀವಿ ನಾವು. ಇದು ಕಸ ಅಂತ ಹೇಳ್ತೀವಿ. ಇಲ್ಲಿ ಎಷ್ಟು ಥರದ ಕಸ ಐತ್ರಿ, ಕಸದೊಳಗನ ಬೇರೆ ಕಸ. ಹೌದು ಸರ್.
ಇದ ಬೇರೆ ಕಸ, ಹೌದು ಸರ್, ಇದ ಬೇರೆ ಕಸ, ಇದ ಬೇರೆ ಕಸ. ಹೌದು. ಅದು ಕಸದೊಳಗನ 4 ರೀತಿ ಬೇರೆ ಕಸ ಐತಿ. ಅಂದ್ರೆ ಅದು ಏನು ಹೇಳುತ್ತಾ ಅಂದ್ರೆ ಭೂಮಿ ಒಂದೇ ಥರದ ಸಸ್ಯ ಇಷ್ಟಪಡೋಲ್ಲ. ಅಲ್ಲಿ ಏನು ಹೇಳಕತ್ತೈತಿ ಅಂದ್ರೆ ಬೆಳೆ ಒಂದನ್ನು ನಾನು ಯಾವತ್ತೂ ಇಷ್ಟಪಡಲ್ಲ ಅಂತ ಅದು ಹೇಳಕತ್ತೈತ್ರಿ. ಹೌದು, ನಾವೇ ಮಾಡೋಕೆ ಒಂದಕ್ಕೆ ಇದು ಕಸ ಐತ್ರಿ. ಇಲ್ಲಿ ಎಷ್ಟು ಥರದ್ದು ಐತ್ರಿ? ಸುಮಾರು ಒಂದು 3-4 ಥರದ್ದು ಕಸ ಐತೆ ಇಲ್ಲಿ. ಅಂದ್ರೆ ಅದು ಭೂಮಿ ಏನು ಹೇಳುತ್ತಂದ್ರಿ ಒಂದೇ ಥರದ್ದು ನಾನು ಬೆಳೆಯೋದಕ್ಕೆ ಇಷ್ಟಪಡಲ್ಲ ಅಂತ ಅದು ಹೇಳಕತ್ತೈತ್ರಿ. ಇಲ್ಲಿ ನಾನೇನು ಮಾಡಕತ್ತೀನಿ, ಮೆಕ್ಕೆಜೋಳ ಅಷ್ಟೇ ಬೇಕು ನನಗೆ, ಶೇಂಗಾ ಅಷ್ಟೇ ಬೇಕು ನನಗೆ. ಆಮೇಲೆ ಕಸ ಯಾಕೆ ಬೆಳಿತೈತೆ ಅಂದ್ರೆ ಅದು ಮೂಲ ಬೆಳೆ ರೀ. ಅವು ಭೂಮಿಯ ಮೂಲ ಬೆಳೆಗಳು ಅವು ಸುಮ್ಮನೆ ಕುಂದಿರ್ತಾವ್ರಿ. ನನ್ನ ಮೆಕ್ಕೆಜೋಳ ತಂದು ಇಟ್ಬಿಟ್ಲೆ ಅದು ಭೂಮಿ ಯಾವಾಗ ಹುಟ್ಟೈತೆ ಅವಾಗಿಂದ ಹುಟ್ಟಿದ್ದದು. ಈಗ ಅದು ಹೆಂಗೆ ಬೆಳಿತೈತಿ ಏನಪ್ಪ ಅಂದ್ರೆ 20,000 ರೂಪಾಯಿ ಆದಾಯ ಬರಬೇಕು ಅಂದ್ರೆ 12,000 ರೂಪಾಯಿ ಖರ್ಚು ಮಾಡಿಸುತ್ತೆ, ಬೆಳೆಸುತ್ತೆ. ನಾ ಬೆಳೆಯಲ್ಲ ಅಂತ ಹೇಳಲ್ಲ, ರಾಸಾಯನಿಕ ಕೃಷಿ ಒಳಗೆ ಲಾಭ ಇಲ್ಲ ಅಂತ ಹೇಳಲ್ಲ. ನಿನಗೆ 1 ಲಕ್ಷ ರೂಪಾಯಿ ಆದಾಯ ಬೇಕು ಅನ್ನಪ್ಪ ಅಂದ್ರೆ 70,000 ಖರ್ಚು ಮಾಡು, ಅವನು ಕೃತಕ ತಂದು ಹಾಕು, ಬೆಳಿತೀನಿ. ಮತ್ತು ಇದಕ್ಕೆ ಯಾರು ಇದನ್ನ ಹಾಕ್ತಾರೆ, ತಂದು ಇಂದ ಹಾಕಿದಾರೆ ಯಾರು? ಅದಕ್ಕೇನಿಲ್ಲ, ಆದ್ರೆ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ಇದ ಪದ್ಧತಿನ ಪಾಳೇಕರ್ ಸರ್ ಹೇಳೋದು ಇದೇ ಪದ್ಧತಿನ ಸರ. ಆಮೇಲೆ ಪುಕೋ ಅವ್ರು ಹೇಳೋದು ಇದೇ ಪದ್ಧತಿನ. ಏಕದಳ ಮತ್ತು ದ್ವಿದಳ. ಏಕದಳ 30%, ದ್ವಿದಳನ 70% ಬೆಳೆಯೋದ್ರಿಂದ ಅದನ್ನು ಭೂಮಿಗೆ ನಾವು ಮಲ್ಚಿಂಗ್ ಮಾಡೋದ್ರಿಂದ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಸ್ವಲ್ಪ ಪ್ರಮಾಣದ ತೇವಾಂಶ ಕಾಪಾಡಬೇಕು. ನೀರೆಲ್ಲ ಸರ್ ಕೊಡಬೇಕಾಗಿರೋದು, ತೇವಾಂಶ ಇದ್ರೆ ಸಾಕು. ಅದಕ್ಕೆ ಏನು ಇದಕ್ಕೊಂದು ಅರ್ಧ ತಾಸು, ಒಂದು 20 ನಿಮಿಷ ಮಲ್ಚಿಂಗ್ ಇದ್ದಾಗ. ಬಟ್ ರಾಸಾಯನಿಕ ಕೃಷಿ ಮಾಡಿದಾಗ ನೀರು ಕೊಡೋಕಬೇಕು ಅದಕ್ಕೆ. ಯಾಕಂದ್ರೆ ಭೂಮಿನ ಬಿಸಿಲಿಗೆ ಬಿಟ್ಟಿರ್ತೀವಿ ನಾವು, ಅಲ್ಲಿ ನಿರಂತರವಾಗಿ ಅಲ್ಲಿ ನೀರು ಕೊಡಲೇಬೇಕು ಅದನ್ನ, ಟೈಮ್ ಟು ಟೈಮು. ಇಲ್ಲಿ 10 ಬಾಕ್ಸ್ ಈಗ ನಾನು ಒಂದೊಂದು ಬಾಕ್ಸ್ ಬೆಳಿತೀನಿ ಅಂತ ಇಟ್ಕೊಡ್ರಿ. 20 kg 30 kg ಟಮಾಟಿ ಬೆಳಿತೀನಿ. ಇದ್ರ ಗತಿ 10 ಥರದ್ದು ಬೇರೆ ಬೇರೆ ಬೆಳೆದು 10 ಬಾಕ್ಸ್ ನಾನು ಮಾರ್ಕೆಟಿಗೆ ಹೋದ್ನಪ್ಪ ಅಂದ್ರೆ 10 ಬೇರೆ ಬೇರೆ ಅದಾವು, ನೀ ತರಬೇಡ ಅಂತ ಹೇಳ್ತಾರೆ ಯಾರು. ಪುಟ್ಟಿ ಐತೆ ಅಂತಂದು ಪಸಕ್ನ ತೊಗೊಂಡ್ಬಿಡ್ತಾರೆ. ನಾನು 10 ಪುಟ್ಟು ಟಮಾಟಿ ಹೋದ್ನಪ್ಪ ಅಂದ್ರೆ ತಣ್ಣಿ ನೋಡೋಣ ಅಂತಾರೆ. ಅದೇ 10 ಬದ್ನಿಕಾಯಿ ಆಗಿರ್ಬೋದು, ಟಮಾಟೆ ಆಗಿರ್ಬೋದು, ಹಾಗಲಕಾಯಿ ಇರ್ಬೋದು, ಹೀರಿಕಾಯಿ ಇದ್ರೆ ಪಟ ತೊಗೊಂಡೋಗ್ಬಿಡ್ತಾರೆ. ಒಂದೇ ಬೆಳೆ ನೀವು ಎಲ್ಲಾದ್ರೂ ನೋಡ್ರಿ, ಕಸ ಬೆಳೆದ ಜಾಗದಾಗ ಹೋಗಿ ನೋಡ್ರಿ, ಕನಿಷ್ಠ 4-5 ರೀತಿ ಕಸ ಅಂತ ಬೆಳೆದಿರುತ್ತೆ. ಒಂದು ಥರದ್ದಂತ್ರ ಕಸ ಬೆಳೆದಿರಾಗಲ್ಲ ಸರ್. ಮತ್ತು ನಾವು ಯಾಕೆ ಒಂದು ಪ್ರಕೃತಿ ಮುಂದೆ ನಾವು ಒಂದ ಬೆಳೆ ಏನಪ್ಪ ಅಂದ್ರೆ ಅದು ಈಗ ನನ್ನಂಥ ಮನುಷ್ಯನನ್ನು ರೆಡಿ ಮಾಡಿರೋದ ಪ್ರಕೃತಿ ರೀ. ನಂದು ಏನೋ ಒಂದು ಮೆಕ್ಕೆಜೋಳ ಹಿಂಗೆ ಬೆಳೆ ಏನಪ್ಪ ಅಂದ್ರೆ ಬೆಳಿತೈತಿ, ಖರ್ಚು ಮಾಡು ಬೆಳಿತೈತಿ. ಬೆಳೆಯಲ್ಲ ಅಂತ ನನ್ನ ವಾದ ಅಲ್ರಿ. ಮಾಡು, ಹೊಡಿ, ಗೊಬ್ಬರ ಹೊಡಿ, ಎಣ್ಣೆ ಹೊಡಿ, ಔಷಧ ಹೊಡಿ, ಸುಳಿಗೆ ಹಾಕು, ತೆಲಿಗೆ ಹಾಕು, ಬುಡಕ್ಕೆ ಹಾಕು, ಮೇಲೆ ಹಾಕು, ಖರ್ಚು ಮಾಡು. 20,000 ಖರ್ಚು ಮಾಡು, 25,000 ರೂಪಾಯಿ ಕೊಡ್ತೀವಿ ಸರ್. ಇಲ್ಲಿಂದ ಇದು ಬಹುವಾರ್ಷಿಕ ಬೆಳೆ ಸರ್. ಇದು ನಂದು ಇಲ್ಲಿ ಒಂದು 250 ಲಿಂಬೆ ಐತ್ರಿ. 250 ಲಿಂಬೆ ಐತ್ರಿ. ಇಲ್ಲಂತೂ ಯಾವ ಥರದ್ದು ಉಳಿಮೆ ಇಲ್ಲ, ಯಾವ ಥರದ್ದು ಉಳಿಮೆ ಇಲ್ಲ. ಸ್ವಲ್ಪ ಅತಿ ಕಸ ಇನ್ನೇನು ಅಡ್ಡಾಡಕ್ಕೆ ಆಗಲ್ಲ ಅನ್ನಪ್ಪ ಅಂದ್ರೆ ಕೊಯ್ಸ್ತೀನಿ ರೀ ಅಷ್ಟೇ. ಕೋಸ್ತೀನಿ ಆದ್ರೆ ಇಲ್ಲ ಮುಂಚೆ ಮಾಡಬಾರ್ದು ಎಲ್ಲವೂ ಮಾಡೈತ್ರಿ. ಇಲ್ಲಿ ಎಲ್ಲ ಹರಿಗೀವಿ, ಸ್ಪ್ರೇ ಮಾಡೀವಿ. ಏನು ಮಾಡಬಾರ್ದು ಅದನ್ನ ಪ್ರಕೃತಿಗೆ ವಿರುದ್ಧವಾಗಿ ಏನೇನು ಮಾಡಬೇಕು ಎಲ್ಲವೂ ಮಾಡೀವ್ರಿ. ಅದನ್ನು ಮಾಡೀವಿ, ಇದನ್ನು ಮಾಡೀವಿ ಅಂದ್ರೆ ತಪ್ಪಾಗತ್ತೆ ರೀ. ನಾನೀಗ ಪುಕಾವೋಕು ಪದ್ಧತಿ ಆಯಿತು, ಸುಭಾಷ್ ಪಾಳೇಕರ್ ಸರ್ ಪದ್ಧತಿಯನ್ನು ನೋಡಿದ ಮೇಲೆ ನನಗನ್ಸಿದ್ದೇನಂದ್ರೆ ಇದಕ್ಕೆ ಮಾಡಬಾರ್ದಾಗಿದ್ದು ಏನೇನು ಮಾಡ್ಬೇಕಿತ್ತು ಇಷ್ಟು ಮಾಡೀವಿ ಸರ್. 12 ತಿಂಗಳೂ ಇರ್ತೀರಿ, ಅದು ಏನು ತೊಂದರೆ ಇಲ್ಲ. ಆಮೇಲೆ ನೈಟ್ರೋಜನ್ ಫಿಕ್ಸೇಷನ್ನಿಗೆ ಸುಭಾಷ್ ಪಾಳೇಕರ್ ಸರ್ ಹೇಳಿದ ಪ್ರಕಾರ 4 ಗಿಡ ನಡುವೆ ಒಂದೊಂದು ನುಗ್ಗಿ ನೈಟ್ರೋಜನ್ ಫಿಕ್ಸೇಷನ್ಗೆ. ಇಲ್ಲಿ ನೋಡ್ರಿ, ಇದು ಸಪೋಟ ಸರ್. ಮೈ ತುಂಬ ಕಾಯಿ ಸರ್. ಇದು ಮುಖ್ಯ ಅಲ್ಲ ಸರ್ ಇದ್ರಾಗ. ಇದು ಬಿಜಾಪುರ ಲೋಕಲ್ ಸರ್. ಇದು ಬಿಜಾಪುರ ಲೋಕಲ್. ಬಿಜಾಪುರ ಕಾಗಜಿ ಲಿಂಬಿ ಸರ್. ಇದು ಇಲ್ಲಿ ಒಂದು 250 ಲಿಂಬಿ ಐತೆ ಸರ್. 14 ವರ್ಷದ ಗಿಡ. 14 ವರ್ಷದ್ದು 250 ಗಿಡ ಐತೆ ಸರ್. ಇದು ಒಂದು 20 ಸಪೋಟ ಇದೆ ಸರ್. ಇದು ಕೂಡ ಒಂದು 12-14 ವರ್ಷದ್ರಿ. ಇದು ಒಂದು 20 ಇವು ಅದಾವ್ರಿ, ಜಂಬೂ ನೀರಳೆ ಅದಾವ ಸರ್. ಒಂದು 100 ಕರಿಬೇವು ಗಿಡ ಅದಾವ ಸರ್. ಕರಿಬೇವು ಇವು ಒಂದು 100 ತೆಂಗಿನ ಗಿಡ ಅದಾವ ಸರ್. ಇದೇ ತೋಟದಾಗ ಸರ್. ಇದೇ ತೋಟದಾಗ ನಾನೀಗ ಅದು 1.5 ಎಕರೆನ ತರಕಾರಿ ಇದಕ್ಕೆ
ಮಾಡ್ಕೊಂಡು ದಿನನಿತ್ಯ ದುಡ್ಡು ದಿನನಿತ್ಯ ಇದು ಬರುತ್ತೆ. ಲಿಂಬಿ ಆದ್ರೆ ನನಗೆ ಈಗ ಲಿಂಬಿದು ಊರಾಗ ಸುಳ್ಳು ಹೇಳಿ ಸಾಕಾಗ್ಬಿಟ್ಟೆ ಸರ್, ನನಗೆ ಕೊಡೋಕ್ಕಾಗ್ತಾಯಿಲ್ಲ. ಲಿಂಬೆ ಹಣ್ಣು ನನಗೆ ಕೊಡೋಕ್ಕಾಗೋಲ್ದ್ರಿ ಅಂತ. ಇಲ್ಲಿ ಹೆಣ್ಮಕ್ಳಿಗೆ ಈ ಲಿಂಬಿ ಚಟ್ನಿ ಹಾಕೋರಿಗೆ ಮತ್ತು ತರಕಾರಿ ಇಟ್ಟು ಮಾರ್ತೀವಲ್ಲ ಸರ್, ಹಾಗಾಗಿ ಇದು ನಾವು ಪೂರೈಸೋಕೆ ಆಗೋಲ್ಲ ನನಗೆ. ಸರ್ ರೇಟ್ ಏನಾದ್ರು ಬದಲಾವಣೆ ನಿಮ್ಮದು? ಯಾಕಂದ್ರೆ ಸರ್ ನಾನು ಇದನ್ನು 2 ರೂಪಾಯಿ ಕೆಳಗಂತೂ ಯಾವತ್ತೂ ಮಾರಿಲ್ರಿ ಲಿಂಬೆ ಹಣ್ಣು ಸರ್. 2 ರೂಪಾಯಿ ಕೆಳಗಂತೂ ಯಾವತ್ತೂ ಮಾರಿಲ್ರಿ. ಲಾಸ್ಟ್ ಬ್ಯಾಸಿಗ್ಯಾಗ ಸಂತಿ ಒಳಗೆ 20 ರೂಪಾಯಿಗೆ 3 ಮಾರೇನ್ರಿ. 20 ರೂಪಾಯಿಗೆ 3 ಮಾರಿ ಸರ್. ಆ ರೇಟು ನಿರಂತರವಾಗಿ ಇರಲ್ರಿ. 2 ರೂಪಾಯಿ ಅಂತೂ ಏನು ಮೋಸಿಲ್ಲ. 2 ರೂಪಾಯಿ ನಿಮ್ಗೆ ಆ ಸೈಜ್ ಹಣ್ಣು ನೋಡಿದ್ನಪ್ಪ ಅಂದ್ರೆ ನಿಮ್ಗೆ 2 ರೂಪಾಯಿ ಅಂತೂ ಏನೊಂದು ತೊಂದರೆ ಇಲ್ಲ. ನಾನು ಮಾರ್ಕೆಟ್ ಹೆಂಗಿರುತ್ತೆ ಹಂಗೆ ಮಾರ್ತೀನಿ. ಹಂಗೆ ನಿರಂತರವಾಗಿ 2 ರೂಪಾಯಿ ಕೆಳಗಂತೂ ಹೋಗಿಲ್ಲ, ಯಾವಾಗೂ ಮಾರಿಲ್ಲ. ಕನಿಷ್ಠ ಗರಿಷ್ಠ ಹೇಳೋದೇನು ಜरूरತ್ತಿಲ್ಲ ಸರ್. 1,000 ಹಿಡ್ಕೊಳ್ರಿ ನೀವು. 1,000 ಅದು ಸರಿಯಾಗಿ ಮೇಂಟೈನ್ ಮಾಡಿ. ಮೇಂಟೈನ್ ಅಂದ್ರೇನು, ಹೆಚ್ಚು ಮಲ್ಚಿಂಗ್ ಹಾಕಿ ಅಥವಾ ಇದಕ್ಕೆ ಜೀವಾಮೃತ ಆಯ್ತು, ಗೋಕೃಪಾಮೃತ ಆಯ್ತು, ಮತ್ತು ಮಲ್ಚಿಂಗ್ ಮಾಡೋದ್ರಲ್ಲಿನೂ ನಾವು ಏಕದಳ ದ್ವಿದಳ ನೈಟ್ರೋಜನ್ ಫಿಕ್ಸೇಷನ್ನಿಗೆ ಬೇರೆ ಬೇರೆ ಸಾವಯವ ಪದ್ಧತಿಯಲ್ಲೇ ನಮ್ಮ ಜಮೀನಿನಲ್ಲಿ ಸಿಗ್ತಕ್ಕಂಥದ್ದನ್ನು ನಾವು ಸರಿಯಾಗಿ ಆ ಗಿಡಕ್ಕೆ ಕೊಟ್ಟಿವಿ ಏನಪ್ಪ ಅಂದ್ರೆ, ರಾಜಶೇಖರ್ ನಿಂಬರ್ಗಿ ಅವ್ರು ಸರ್ ಹೇಳೋ ಲೆಕ್ಕಕ್ಕೆ 6-7 ಸಾವಿರ ಕಾಯಿ ಬರುತ್ತೆ ಸರ್ ಒಂದೇ ಗಿಡ. ಒಂದು ಗಿಡ 1,000ಗೆ ಅದೆಲ್ಲ ಬೇಡ ಸರ್, 1,000 ಹಿಡ್ಕೊಂಬಿಡ್ರಿ ನೀವು. 2 ರೂಪಾಯಿ ಅವರು ಹಂತಕ್ಕೆ ನಾವು ಹೋಗಿಲ್ಲ ಅಂದ್ಕೊಳೋಣ. ನಂದೀಗ 1,500ರಿಂದ 2,000 ಕಾಯಿ ಬರುತ್ತೆ, ಅದು ಬೇಡ. 1,000 ಕಾಯಿ ಹಿಡ್ಕೊಂಬಿಡಣ್ರಿ. 2 ರೂಪಾಯಿ ಆದ್ರೆ 150 ಅಲ್ಲ, ಒಂದು ಹೆಚ್ಚು ಕಡಿಮೆ ಆಯಿತು ಅಂತ ಇಟ್ಕೊಳ್ರಿ. ಒಂದು ಗಿಡ ಸಣ್ಣದು ದೊಡ್ಡದು ಅಂತ 200 ಹಿಡ್ಕೊಳ್ರಿ. ಒಂದು ಗಿಡ 1,000 ಬಿಟ್ಟು 200 ಗಿಡಕ್ಕೆ 2 ಲಕ್ಷ ಕಾಯಿ ಆಗತ್ತೆ ರೀ. ಇದ್ರ ಗತಿ 2 ಸಲ ಬಿಡುತ್ತಂತ ಇಟ್ಕೊಳ್ರಿ. 4 ಲಕ್ಷ. 4 ಲಕ್ಷ ಒಂದು ಟೈಮಿಗೆ 4 ಲಕ್ಷ ಸರ್. 1 ರೂಪಾಯಿ ಮಾರಿದ್ರೆ 4 ಲಕ್ಷ ಸಿಗ್ಬೋದು. 4 ಲಕ್ಷ. 2 ರೂಪಾಯಿ ಮಾರಿದ್ರೆ 8 ಲಕ್ಷ. 1.5 ಎಕರೆದಾಗ ರೀ ಇದು. ಇಲ್ಲಿ ಕೂಡ ಮಧ್ಯ ನಾನು ಇದು ಐತೆ ಸರ್, 150 ಈ ಸರಿ ಒಂದು ವರ್ಷದ ಗಿಡ ಐತೆ ಸರ್. ನುಗ್ಗಿ ಹಾಕೊಂಡೇನ್ರಿ ಇದನ್ನ. ಮತ್ತು ಅವನು ನುಗ್ಗಿ ಮಾರಾಟ ಸರ್? ನುಗ್ಗಿ ಅದು 100-150 ಗಿಡ ನುಗ್ಗಿ ಐತೆ ಸರ್. ಇದು ಈ ವರ್ಷ ಹಾಕ್ಕೊಂಡಿನಿ ಸರ್, ನೈಟ್ರೋಜನ್ ಫಿಕ್ಸೇಷನ್ನಿಗೆ ಇರಲಿ ಅದು ಅಂತಂದು. ಸರ್ ಯಾವ ಥರ ಹೆಲ್ಪ್ ಮಾಡುತ್ತೆ ಸರ್ ಅದು? ಜೂನ್ಯಾಗ ಅದನ್ನ ಕಟಾವು ಮಾಡಿಬಿಡೋದ್ರಿ. ಅಪ್ ಟು 1 ವರ್ಷ ತನಕ ಬೆಳೆಯಕ್ಕೆ ಬಿಟ್ಟಿವಿ ಏನಪ್ಪ ಅಂದ್ರೆ, ಬೇಸಿಗೆ ಒಳಗೆ ನೆರಳು, ಶಾಡೋ ಡ್ಯಾನ್ಸಿಂಗ್ ಅಂತಂದು ನೆರಳನ್ನು ಬೇಕಾಗುತ್ತೆ ಸರ್ ಇದಕ್ಕೆ. ಅಲ್ಲಿ ಅದ್ರದ್ದು ಅನುಕೂಲ ಆಗುತ್ತೆ ರೀ, ಅದಕ್ಕೆ ನೈಟ್ರೋಜನ್ ಫಿಕ್ಸೇಷನ್ನಿಗೆ ಬರ್ತಾ. ಮತ್ತು ಹೊಳ್ಳಿ ನನಗೆ 1 ವರ್ಷದ ಪೂರ್ತಿ ಆದ ತಕ್ಷಣ ಮಲ್ಚಿಂಗ್ ಆಗಿ ಉಪಯೋಗಕ್ಕೆ ಬರ್ತೀರಿ. ಅದು ಪುನಃ ಗೊಬ್ಬರ ಆಗತ್ತೆ ರೀ. ಅದು ಗೊಬ್ಬರನ ಆಗುತ್ತಾ. ನನಗೆ ಅದು ತಿಳಿದಷ್ಟು ಬರಲಿ, ಅದು ಅಷ್ಟು ಇಷ್ಟ ಅಂತಂದು ಏನಿಲ್ಲ ಅದರದ್ದು. ಒಂದು ಗಿಡಕ್ಕೆ 20 kg ಸಿಕ್ಕರೂ ಅಡ್ಡಿ ಇಲ್ಲ, ನನಗೆ 10 kg ಸಿಕ್ಕರೂ ಅಡ್ಡಿ ಇಲ್ಲ. ನಾನಂತರೂ ಹಿಂಗೆ ಹೇಳಕತ್ತೀನಿ ಸರ್. ಇದು ನೋಡಿರಿ, ಕೆಲವು ಮಂದಿ ಇದನ್ನು ಮಾರಿ ಬಾ ಅಂದ್ರಿ ಈಗ ಬಡ್ಡಿನ. ಸರ್ ಇದನ್ನು ಮಾರಿಬಿಡು ಅಂದ್ರೆ ಅದನ್ನೆಲ್ಲ ಲೆಕ್ಕ ಹಾಕಿ 1,300 ರೂಪಾಯಿಗೆ 1 ಟನ್ ಕೇಳಿದ್ರಿ ಅವರು. ಸರ್ ನಾನಂದೆ ಕಡಿದು ಬಡ್ಡಿ ಹಾಕಿಬಿಡ ಅಲ್ಲಿ ನೋಡೋಣ ಅಂತ. ಕೆಲವು ಮಂದಿ ನಾನು ಗೊಬ್ಬರ ಆಗುತ್ತಾ ಅನ್ನಪ್ಪ ಅಂದ್ರೆ ನಗ್ಬೋದು, ಇಲ್ಲ ತಲೆ ಪೂರ ಕೆಟ್ಟೈತಿ ಒಂದು ಅನ್ಬೋದು. ನನ್ನ ಪ್ರಕಾರ ಹಾಕಿದ ದಿವಸದಾಗಿಂದ ಕೆಲಸ ಮಾಡಕತ್ತೈತ್ರಿ. ಅದು ಹೆಂಗೆ ಅನ್ನಪ್ಪ ಅಂದ್ರೆ, ಬಿಸಿಲನ್ನು ಕಂಟ್ರೋಲ್ ಮಾಡತ್ತೆ ರೀ. ಹಾಕಿದ ತಕ್ಷಣನ ಹೌದಾ ಸರ್, ಮಣ್ಣಿಗೆ ಬೀಳ ಬಿಸಿಲು ತಾನು ಕೆಡ್ಕೊಂತೈತ್ರಿ ಅದು. ಆಮೇಲೆ ಗೆದ್ಲು ಎತ್ತತ್ರಿ ಅದು ಒಂದು ದಿವಸ. ಹೌದು ಸರ್. ಈಗ ಈ ವರ್ಷ ಇದ್ದಿದ್ದು ಮುಂದೆ ವರ್ಷಕ್ಕೆ ಇರಾಗಿಲ್ಲ ರೀ, ಮುಂದೆ ವರ್ಷಕ್ಕೆ ಇದ್ದದ್ದು ಆ ವರ್ಷ ಇರಾಗಲ್ಲ ಅದು. ಆಮೇಲೆ ಬೇವಿಂದು, ಅದು ಬೇವಿನ ಎಣ್ಣೆಗೆ ಎಷ್ಟು ಮಹತ್ವ ಐತೆ ಅನ್ನೋ ನಿಮ್ಗೆ ಗೊತ್ತಿದ್ದೈತೆ ಸರ್. ಇವತ್ತು ಮತ್ತು ಬೇವಿನ ಬಡ್ಡ್ಯಾಗ ಅದ್ರದ್ದು ಏನಾದರೂ ಒಂದು ಘಟಕ ಇರಬೇಕಲ್ಲ ಅದ್ರಲ್ಲಿ. ಇಲ್ಲಿ ಇಟ್ಟಾಗ ಇಟ್ಟು ಹಾಕಿಬಿಟ್ಟಿವಿ ಏನಪ್ಪ ಅಂದ್ರೆ ಅದು ನಿರಂತರ ಅಲ್ಲ ಸರ್. ಅದು ನಾವು ಪ್ರಕೃತಿಯನ್ನು ಸರಿಯಾಗಿ ಯೋಚನೆ ಮಾಡಿದಾಗ ಇದ್ರಾಗ ಐತಿ, ಇದ್ರಾಗ ಪರಿಪೂರ್ಣವಾಗಿ ಬಿದ್ದು ಮಾಡಿದ್ರೆ ಅಂದ್ರೆ ಖಂಡಿತ ಐತ್ರಿ. ಬೀಜಾಮೃತ, ಜೀವಾಮೃತ, ಹೊದಿಕೆ, ವಾಪ್ಸ, ಆನಂತರ 5 ಲೇಯರ್ ಮಾಡಲ್ಲ ಅಂತ ಹೇಳ್ತಾರೆ ಅವರು. ಪ್ರತಿಯೊಂದು ವಿಷಯನೂ ಅವರು ಭಾಳ ವಿಶ್ಲೇಷಣೆ ಮಾಡಿ ಹೇಳ್ತಾರೆ ಅವರು. ಈಗ ಬೀಜಾಮೃತ ಆದರೆ ಅದರದೇ ಒಂದು ಪದ್ಧತಿ ಐತಿ, ಜೀವಾಮೃತಕ್ಕೆ ಅದರದೇ ಆದ ಒಂದು ಪದ್ಧತಿ ಐತಿ, ಹೊದಿಕೆ, ವಾಪ್ಸ. ಆಮೇಲೆ ಈ ಗಿಡಗಳನ್ನು ನಾವು ಸಂಯೋಜನೆ ಮಾಡಬೇಕಾದ್ರೆ ಅವರು ಪಂಚತರಂಗಿಣಿ ಅನ್ನೋ ಒಂದು ಪದ್ಧತಿನ ಹೇಳ್ತಾರೆ ಅವರು. ಬೆಳಕನ್ನು ಹೆಂಗೆ ನಾವು ಬಳಕೆ ಮಾಡ್ಕೋಬೇಕು, ಗಾಳಿಯನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು,
ಸಸ್ಯಗಳಿಗೆ ಬಿಸಿಲಿನ ಹೆಂಗೆ ಬಳಕೆ ಆಗಬೇಕು ಆ ನಿಯಮಗಳನ್ನು ನಾವು ತಿಳ್ಕೊಂಡು ಭೂಮಿಯಲ್ಲಿ ನಾವು ಪ್ರಯೋಗ ಮಾಡಿದಾಗ ನಷ್ಟ ಅನ್ನೋ ಶಬ್ದ ಎಂದೂ ಬರೋಕ್ಕೆ ಸಾಧ್ಯ ಇಲ್ಲ ರೀ. ಎಂದೆಂದೆಂದೆಂದೂ ಬರೋಕ್ಕೆ ಸಾಧ್ಯ ಇಲ್ಲ. ಪುಕೋ ಅವ್ರು ಹೇಳೋದು ಕೂಡ ಅದನ್ನ ರೀ. ಇಲ್ಲಿ ಹಾಳಾಗಿರೋದು ಎಲ್ಲಿ ಅಂದ್ರೆ ನಾವು ಹಿರಿಯರ ಮಾತು ಕೇಳೋದು ಬಿಟ್ಟು ಹಾಳಾಗಿ ಹೋಗ್ಯವ್ರಿ ರೀ. ಭೂಮಿ ಮಾತು ನಿಸರ್ಗದ ಮಾತು ಕೇಳೋದು ಬಿಟ್ಟು ಹಾಳಾಗಿ ಹೋಗ್ಯವ್ರಿ ರೀ. ನಾವು ಕೇಳಕತ್ತಿರೋದು ಏನು ಅನ್ನಪ್ಪ ಅಂದ್ರೆ ಮಾರುಕಟ್ಟೆ ಒಳಗೆ ವ್ಯಾಪಾರ ಮಾಡ್ತಕ್ಕಂಥ ದೊಡ್ಡ ಬಹುರಾಷ್ಟ್ರೀಯ ಕಂಪ್ನಿಗಳ ಕೈಯಾಗಿ ಸಿಕ್ಕೊಂಡು ಸಾಯಕತ್ತೀವಿ ನಾವು. ನಾನು ಸತ್ತೀನಿ ರೀ ಸ್ವಲ್ಪ ದಿವಸ ಅಂತ ಅವ್ರು ಹೇಳೋದನ್ನು ಕೇಳಿ. ಈಗ ಇಲ್ಲಿ ಎಲ್ಲಿ ನೋಡೋದು ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಇದು, ಇಂಥ ಔಷಧಿಯನ್ನು ಹೊಡ್ಕೊಡ್ರಿ, ಇಂಥ ಎಣ್ಣೆ ಹೊಡ್ಕೊಡ್ರಿ. ಸರಿ, ಈ ಗಿಡ ಬದುಕೋದನ್ನಲ್ಲ ಸರ, ನನ್ನಂಥ ಮನುಷ್ಯನನ್ನು ಬದುಕಕ್ಕೆ ಅವಕಾಶ ಕೊಟ್ಟಿರೋದು ಪ್ರಕೃತಿ. ಈ ಗಿಡ ಅದಕ್ಕೆ ಅನುಕೂಲ ಮಾಡಿಕೊಡೋಲ್ಲ. ಅದು ಸಗಣಿ ಮಹತ್ವ ಗೊತ್ತಾಗಲ್ದು, ಗೋಮೂತ್ರದ ಮಹತ್ವ ಗೊತ್ತಾಗಲ್ದು, ಅಥವಾ ಈ ತ್ಯಾಜ್ಯಗಳ ಮಹತ್ವ ಗೊತ್ತಾಗಲು. ಈ ತ್ಯಾಜ್ಯಗಳಾತು, ಸಗಣಿ, ಗೋಮೂತ್ರ ಇದರಷ್ಟು ಶ್ರೇಷ್ಠವಾಗಿದ್ದು ಮಾರುಕಟ್ಟೆ ಒಳಗೆ ಎಲ್ಲಿ ಸಿಗಲ್ಲ. ಇದು 1.5 ವರ್ಷದಿಂದ ಇರೋ ಬೆಂಡಿ. 1.5 ವರ್ಷದಿಂದ ಇರೋ ಬೆಂಡಿ ಸರ್. ಇದು ತಾನಾಗೆ ಉಳಿದೈತಿ ಸರ್. ಅದು ಉಳಿದೈತಿ ಅಂದಾಗ ನಾನೇನು ಅದನ್ನು ತೊಂದರೆ ಕೊಟ್ಟು ನಾನು ಯಾಕೆ ಅದನ್ನ ತೊಂದರೆ ಮಾಡ್ಕೋಬೇಕು? ಹೋಗಿ ಬಂದರೆ ಇದು ಕುಂಟೆ ಇಲ್ಲೇನೈತಲ್ಲ ಸರ್, ಇಷ್ಟು 1 ಫೀಟಿಂಗಿಂತ ಸ್ವಲ್ಪ ಹೆಚ್ಚಿಗೆ ಇಷ್ಟೇ ನಂದು ಉಳಿಮೆ. 1 ಫೀಟ್ 4 ಇಂಚಿಂದ ಏನು ಬರ್ತಲ್ರಿ, ಇದನ್ನ ಈ ಥರ ಒಮ್ಮೆ ಹರಿ ಮಾಡ್ಕೊಂಬಿಟ್ರೆ ಇಷ್ಟೇ ಉಳಿಮೆ. ಇದಕ್ಕೊಂದು ಹರಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಲಿಂಬ್ಯಾಗ ಇಷ್ಟೂ ಇಲ್ಲ, ಇಷ್ಟೇ ಇಲ್ಲರಿ. ಲಿಂಬಿ ಒಳಗೆ ಇಷ್ಟು ಮಾಡಲ್ಲ. ಈ ತರಕಾರಿ ನಿರಂತರವಾಗಿ ಇರೋದ್ರಿಂದ ಈ 1.5 ಎಕರೆದಲ್ಲಿ ಇಷ್ಟೇ ಮಾಡ್ತೀನಿ. ಇದು ಒಂದು ಇರಲಿ, ನನಗೆ ತರಕಾರಿ ಬೇಕಾಗತ್ತಾ, ಮೇಂಟೆನೆನ್ಸ್ ಬೇಕು, ಬೇರೆ ಬೇರೆ ಬೆಳೆ ಹಾಕ್ತಿರ್ತೀನಿ, ತೆಗಿಬೇಕಾಗತ್ತೆ. ಇದನ್ನು ಮಾಡ್ಬೇಕು ಅನ್ನೋದಕ್ಕೆ ಇದನ್ನಷ್ಟೇ ನಾವು ಉಳುಮೆ ಮಾಡೋದು. ಇಲ್ಲಿ ಐತದ ಇದು ಎಲ್ಲ ನೀವೇ ಮಾಡ್ಕೊಂಡಿದ್ದು ಸರ್? ಹಾಂ, ಹೌದು. ನಮಗೆ ಈ ಟ್ಯಾಕ್ಟ್ರಿಗೆ ಸೂಟೇಬಲ್ ಆಗೋ ಥರ ನಾವೇ ಮಾಡ್ಕೊಂಡಿದ್ದು ಸರ್. ಇದನ್ನ ಇಲ್ಲ ಕಸ ಹೋಗಲ್ಲ, ಕಸ ಕೊಟ್ಟೂ ಕೊಡಲ್ರಿ. ಕಸನ ನೀವು ಬಂದ್ರಿ ಅಂದ್ರೆ ಏನಾರ ಒಂದಿಷ್ಟು ತರಕಾರಿ ಹರ್ಕೊಂಡು ಹೋಗ್ಬೋದು, ಕಸ ತೊಗೊಂಡಂತ ಹೋಗಂತ ಇಲ್ಲ. ಏನಾರ ಬಂದ್ರೆ ಒಂದು ಹಣ್ಣು ಪಣ್ಣು ತೊಗೊಂಡು ಹೋಗ್ಬೋದು ರೀ. ಈ ತಾತ ನಾನು ಇವನು ಮಾರ್ತಾನೆ ರೀ, ಎಳ್ನೀರು ಮಾರ್ತಾನೆ ತೊಗೊಂಡೋಗಿ. ಈತ ಎಳ್ನೀರು ತೊಗೊಂಡೋಗಿ ಮಾರಿದ್ನಂದ್ರೆ ಕೂಡ ನೀರಿಗೆ ಅಷ್ಟೇ ಈತಗೆ ರೋಗ ತೊಗೊಂಡೋಗೋದ್ರಿ. ಅದು ಒಡೆದಿದ್ದಂದು ಒಳ್ಳೆ ತಂದು ಹಾಕ್ಬೇಕ್ರಿ ಇಲ್ಲಿ. ಅಂದ್ರೆ ಸರ್ ಅದು ಈ ಗೊಬ್ಬರ ಇಲ್ಲಿ ಐತಿ ಸರ್. ಅದನ್ನ ಈತ ಎಳ್ನೀರು ಕಟ್ ಮಾಡ್ತಾನಲ್ಲ, ಕಟ್ ಮಾಡಿದ್ದನ್ನ ತಂದು ಒಳ್ಳೆ ಇಲ್ಲಿ ಹಾಕ್ಬೇಕು. ₹1 ಕಡಿಮೆ ಕೊಡಪ್ಪ, ಇದನ್ನ ತೊಗೊಂಬಂದು ಹಾಕ್ಬೇಕು. ಇಲ್ಲಿ ಗಾಡಿಯಾಗ ತೊಗೊಂಬಂದು ಒಳ್ಳೆ ಹಾಕ್ಬೇಕು. ಎಲ್ಲಿ ಸಿಲ್ತೀವಿ ಅಲ್ಲೇ ಬೀಳ್ಬೇಕ್ರಿ. ಅದು ಏನ ಕಸ ಬೆಳೆ ಏನೇ ಬರಲಿ ಎಂತ ಇರಲಿ, ಇಲ್ಲಿ 4 ಕಾಯಿ ಬೀಳ್ತಾವು ಅಂದ್ರೆ ಆ ಕಾಯಿ ಸುಲ್ದು ಇಲ್ಲೇ ಸಿಪ್ಪಿ ಹಾಕಾದ್ರಿ. ಅವನು ಕಾಯಾಟ ಒಯ್ಯೋದು. 10-12 ರೀತಿ ಬೀಜ ಬಕ್ಕಣದಾಗ ಹಾಕೊಂಡಿರ್ತೀವ್ರಿ. ಇವು ಹುಟ್ಟಬೇಕಂತಂದು ಏನಿಲ್ಲ, ಹುಟ್ಟಿದ್ರೆ ಗಿಡ ಹಾಕವು, ಹುಟ್ಟಲಿಲ್ಲ ಅಂದ್ರೆ ಮಣ್ಣಿನ ಜೊತೆ ಸೇರಿರ್ತಾವು. ಇಲ್ಲ ಗೊಬ್ಬರ ಆಗುತ್ತೆ, ಇಲ್ಲ ನನಗೆ ಏನಾರ ಸಿಗುತ್ತೆ. ಇಲ್ಲಿ ನೋಡ್ಕೊಂತ ಹೋಗ್ಬೋದ್ರಿ ನೀವು. ಇಲ್ಲಿ ಬದ್ನಿ ಗಿಡ ಐತ್ರಿ. ಆಮೇಲೆ ಅಲ್ಲಿ ಇದು ಅದು ಯಾವ ಗಿಡ ರೀ ಬಸ್ಸು ಯಾವ್ದದು ಇದೆ? ಎಳ್ಳೈತ್ರಿ. ಆಮೇಲೆ ಎಳ್ಳೈತಿ. ಇದು ಸಬ್ಬಸಿಗೆ ಏನಿದೆ? ಸಬ್ಬಸಿಗೆ ಐತಿ. ಟಮಾಟೆ ಐತಿ. ಅದು ಜ್ವಾಳ. ಇದ್ರ ಗತಿ ಹಾಗೆ ಒಟ್ಟು ಎಲ್ಲೆಲ್ಲಿ ಸಿಗುತ್ತೆ ರೀ. ಮಳೆ ಆತು ಅನ್ನಪ್ಪ ಅಂದ್ರೆ ಬಕ್ಕಣದಾಗಿಂದ ಗುರೆಳ್ಳು ಐತಿ. ಹಾಗ ಮುಂದೆ ಏನೇನು ತಿಳಿತೈತ್ರಿ ಉಗ್ಗದು. 2.5 ಲಕ್ಷ ರೂಪಾಯಿ ಸಾಮಾನು ಮಾಡಿಸ್ಕೊಂಡೇನ್ರಿ. 2.5 ಲಕ್ಷ ರೂಪಾಯಿ ಸಾಮಾನು ಅದಾವು. ಬೇರೆ 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 ಕುಂಟಿ, ಬೋದೇರ್ಸವು, ಇನ್ನೊಂದು ಮುನ್ನೊಂದು. ಲಾಸ್ಟ್ಗೆ ಇಂಥ ಒಂದು 5-6 ಸಾಮಾನು ಇದ್ರೆ ಸಾಕು ಅನ್ನಿಸ್ತೀರಿ ನನಗೆ. ಇಂಥವು 5-6 ಸಾಕಾತ್ ಇಂಥವುದು. ಹಾಂ, ಇದು ಏನನ್ನಪ್ಪ ಅಂದ್ರೆ ಈಗ ಸರಿ ನನಗೆ ಲಿಂಬೆ ಹಣ್ಣು ಬಿದ್ದಿದ್ದು ತಗೊಳೋದು ಯಾಕೆ ಇಂಥವು. ಈಗ ಮನುಷ್ಯನಿಗೆ ಎಂತೆಂಥವೋ ಇಕ್ವಿಪ್ಮೆಂಟ್ಸ್ ಕಂಡು ಹಿಡ್ದಾರ. ಆ ಕಸದಲ್ಲಿ ಲಿಂಬೆ ಹಣ್ಣಿನ ತೆಗಿಯೋಕೆ ಸಾಮಾನು ಸಿಗಲ್ಲನ್ರಿ ನನಗೆ. ಈ ಚಂದ್ರಲೋಕಕ್ಕೆ ಹೋಗಿ ಬಂದಾರ, ಆ ಹೊಲಸನೆ ಬಿದ್ದಿದ್ದು ಲಿಂಬೆ ಹಣ್ಣು ತಕೊಂಡಾಕ ನನಗೆ ಒಂದು ಸಾಮಾನು ಸಿಗಲ್ಲ, ಉಪಕರಣ ಸಿಗಲ್ಲ. ಅಲ್ಲ ಸರ್, ಅದನ್ನು ಬಿಟ್ಬಿಟ್ಟು ಇದನ್ನು ಚಂದ ಕಾಣಕ್ಕೆ ಮಾಡಕ್ಕೆ ಹೋಗಿ ಏನೇನೋ ಮಾಡಿದ್ರೆ ಹೆಂಗ. ಇನ್ನು ಬೀಜ ಹಿಡ್ಕೊಳ್ಳಿ. ಇದು ನೋಡ್ರಿ, ಇದು ಮೊನ್ನೊಬ್ಬರು ಸೈಂಟಿಸ್ಟ್ ಬಂದಿದ್ದರಿ. ಹಾಂ ಸರ್, ಇದು ಸಾಯಿಲ್ ಕಾರ್ಬನ್ ಹೆಚ್ಚಾದರೆ ಈ ಥರ ಬರೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅವರು. ಈ ಹುಳ ಸರ್, ಇಲ್ಲಿ ಏನು ವಿಷ ಇಲ್ಲ ಅಂದರೆ ಬರೋದಕ್ಕೆ ಸಾಧ್ಯ.
ನೀವು ಕೇಳ್ಬೋದ್ರಿ ಇಲ್ಲೊಂದು ಬೀಜ ನನಗೆ ಇಲ್ಲೊಂದು ಬೀಜ ಹುಟ್ಟಬೇಕಾಗೈತಪ್ಪ ಅಲ್ಲಿ ಸರ್ ಇಲ್ಲಿ ನನಗೆ ಹಾಕ್ಬೇಕಾಗೈತೆ ಅಂದ್ರೆ ನಾನು ಹೆಂಗೆ ಹೋಗ್ತೀನಿ ಇಲ್ಲಿ ಇಲ್ಲೊಂದು ಬೀಜ ಹಾಕ್ಬೇಕು ಕೈ ಇಡಕ್ಕೆ ಆಗಾಗಲ್ಲ ನನಗೆ ಹೌದ್ರಾ ಇಲ್ಲಿ ಗಟ್ಟಿ ಐತಿ ಹೌದ್ರಾ ಇಲ್ಲಿ ಅಲ್ಲಿ ಸ್ವಲ್ಪ ಇದು ಮಾಡಿದೆ ಸರ್ ಇಲ್ಲಿ ಬೀಜ ಹಾಕಿ ಮುಗೀತು 5-6 ತಿಂಗಳ ಇದು 2ನೇ ವರ್ಷ ರೀ ಇರೋದು 2 ವರ್ಷದ ಇದು ಏನಾಗುತ್ತೆ ಅಂದ್ರೆ ಸರ ಈಗ ನೋಡ್ರಿ ಇಲ್ಲಿ ತೋರಿಸ್ತೀನಿ ತಡ್ರಿ ಈಗ ಇದು ಬೆಳೆಯಕತ್ತೈತ್ರಿ ಇಲ್ಲಿ ಇದು ಬೆಳೆಯಕತ್ತೈತಲ್ಲ ಅಂದ್ರೆ ಅಲ್ಲೊಂದು ಹುಟ್ಟುತ್ತೆ ತಾನ ಹುಟ್ಟುಬಿಡ್ತೀರಿ ಅದನ್ನು ನಾವು ಹಿಂಗೆ ಬಿಟ್ಕೊಂತ ಹೋಗ್ಬಿಟ್ರೆ ಮುಗಿದ ಹೋತ್ರಿ ಅದು ಯಾಕೆ ಇಲ್ಲೈತೆ ನೋಡ್ರಿ 1.5 ವರ್ಷ ಆಯ್ತು ಸರ್ ಇಲ್ಲಿ ಹುಟ್ಟುತ್ತೆ ಇದ್ರ ಗತಿ ಹುಟ್ಟುತ್ತಾ ಇಲ್ಲ ಅವು ನೋಡ್ರಿ ಇಲ್ಲಿ 2 ಹಿಂಗೆ ಹುಡ್ತಾವ್ರಿ ಅವು ಹುಡ್ತಾವು 2 ಸಾಲಿಗೆ 10 kg ಸಿಗಲ್ರಿ ಈಗ ನಾವು ಕೃಷಿ ಮಾಡೋದು ಅದಕ್ಕೆ ರೀ 4 ರೂಪಾಯಿ ಉಳಿಲಿ ಅಂತಾನೆ ಸರ್ ಈಗ ನಾವು ಕೃಷಿ ಮಾಡಿದ್ವಿ ಅನ್ನಪ್ಪ ಅಂದ್ರೆ ಏನಾಗುತ್ತಂದ್ರೆ ಒಬ್ಬ ಬೀಜದವನು ಬದುಕಿಸ್ಬೇಕು ಗೊಬ್ಬರದವನು ಬದುಕಿಸ್ಬೇಕು ಎಣ್ಣೆ ಅವನು ಬದುಕಿಸ್ಬೇಕು ಉಳುಮೆ ಮಾಡಕ್ಕೆ ಬದುಕಿಸ್ಬೇಕು ಇವ್ರಿಷ್ಟೂ ಮಾಡಿ ಆಳು ಬದುಕಿಸಿ ಉಳಿಯೋದಾರ ಎಷ್ಟು ನಮ್ಗೆ ಉಳಿಯೋದಾದ್ರೆ ಎಷ್ಟು ಅದ್ರ ಪಾಡಿಗೆ ಅದು ಬಿಡುತ್ತಾ ಅನ್ನಪ್ಪ ಅಂದ್ರೆ 20 kg ತೊಗೊಂಡೋಗಿ ಮಾರೋದ್ರಿಂದ ಬಂದಿರೋದು ಏನೈತ್ರಿ ನಂದು 20 kg ಸಿಗಲ್ರಿ ನನಗೆ ಬ್ಯಾಡ್ರಿ 15 kg ಸಿಗಲಿ 10 kg ಸಿಗಲ್ರಿ 400 ರೂಪಾಯಿ 2